ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಬೆಂಗಳೂರಿನ ಪೊಲೀಸ್ ಭವನದ ಸಭಾಂಗಣದಲ್ಲಿ ಮಾಗಡಿ ತಾಲೂಕು ರಜಪೂತರ ಸಂಘದ ವತಿಯಿಂದ ಅಧ್ಯಕ್ಷ ಚಂದ್ರಭಾನು ಸಿಂಗ್ ರವರ 50ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಅಂಗವಾಗಿ ಸಮಾಜದ ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ತಾಲೂಕು ರಜಪೂತರ ಸಂಘದ ಪದಾಧಿಕಾರಿಗಳು ಹಾಗೂ ಕುಟುಂಬದವರು ಭಾಗವಹಿಸಿದ್ದರು. ಭರತಖಂಡದ ಚರಿತ್ರೆಯಲ್ಲಿ ಶೌರ್ಯ, ಧೈರ್ಯ, ಸಾಹಸಕ್ಕೆ ಹೆಸರಾದ ರಜಪೂತರು ಅಖಂಡ ಭಾರತವನ್ನು ಆಳಿದಂಥ ಸಮುದಾಯದವರು. ಮಾಗಡಿ ತಾಲೂಕು ರಜಪೂತ ಮಹಾಸಂಘದ ವತಿಯಿಂದ ಚಂದ್ರಭಾನು ಸಿಂಗ್ ಕುಟುಂಬದವರ 50ನೇ ವರ್ಷದ ವಾರ್ಷಿಕ ಮಹೋತ್ಸವದ ಅಂಗವಾಗಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸಿದ್ದೀರಿ. ವಿದ್ಯೆ ಎಲ್ಲರ ಅಂತರಂಗದ ಕತ್ತಲೆಯನ್ನು ದೂರ ಮಾಡಿ ಬೆಳಕನ್ನು ನೀಡತಕ್ಕಂಥ ಮಹಾಶಕ್ತಿ ಮತ್ತು ಆಯುಧವಿದ್ದಂತೆ. ಸರ್, ನೀವು ಪೊಲೀಸ್ ಇಲಾಖೆಯಲ್ಲಿದ್ದು ಕಾನೂನನ್ನು ರಕ್ಷಣೆ ಮಾಡೋದ್ರ ಜೊತೆಗೆ ಸಮಾಜದ ಕಂಟಕಗಳನ್ನು ನಿವಾರಣೆ ಮಾಡೋಕ್ಕೆ ತೊಡಗಿಸಿಕೊಂಡಿದ್ದೀರಿ. 50 ವರ್ಷ ವಿವಾಹದ ಮಹೋತ್ಸವವನ್ನು ಆಚರಣೆ ಮಾಡಿದ್ದೀರಿ. ಇನ್ನೂ 50 ವರ್ಷಗಳನ್ನು ಭಗವಂತ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಪ್ರತಿಭಾ ಪುರಸ್ಕಾರದ ಬಗ್ಗೆ ಒಂದೆರಡು ಮಾತಾಡಿ. ಮಾಗಡಿ ತಾಲೂಕು ರಜಪೂತರ ಸಂಘದ ವತಿಯಿಂದ ನಮ್ಮ 50ನೇ ವರ್ಷದ ವಿವಾಹ ಮಹೋತ್ಸವದ ಪ್ರಯುಕ್ತ ನಮ್ಮ ಜನಾಂಗದ ಪ್ರತಿಭಾವಂತ ಮಕ್ಕಳಿಗೆ ಮತ್ತು ಅವರನ್ನ ಗುರುತಿಸಿ ಅವರಿಗೆ ನಾವು ಪ್ರತಿಭಾಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಅವರಿಗೆ ಗೌರವಿಸಿದ್ವಿ. ಹಾಗೂ ಇನ್ನು ಮುಂದೆನೂ ಸಹ ದೊಡ್ಡ ದೊಡ್ಡ ಮಾರ್ಕ್ಸ್ಗಳನ್ನು ತೆಗೆದುಕೊಂಡು ಮುಂದಕ್ಕೆ ಬರಬೇಕಾಗಿ ನಾವು ಎಲ್ಲರಲ್ಲೂ ವಿನಂತಿಸಿಕೊಳ್ಳುತ್ತೇವೆ. ಹೀಗಾಗಿ ನಮ್ಮ ಸಂಘದಿಂದ ಇನ್ನು ಮುಂದೆನೂ ಸಹ ನಾವು ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮತ್ತು ಮುಂದೆ ಮಾಡಿಕೊಂಡು ಹೋಗ್ತೀವಿ ಅಂತೇಳಿ ಈ ಸಮಯದಲ್ಲಿ ನಾವು ತಮಗೆ ಆಶ್ವಾಸನೆ ಕೊಡ್ತಾ ಇದ್ದೀವಿ. ರಾಣವರೇ, ನಮಸ್ತೆ. ಇವತ್ತು ಚಂದ್ರಭಾನು ಸಿಂಗ್ ಅವರ 50ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಪ್ರಯುಕ್ತ ತಮ್ಮ ಸಮಾಜದ ಮಕ್ಕಳಿಗೆ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದೀರಾ. ಅದರ ಬಗ್ಗೆ ಹೇಳಿ ಸರ್. ಸರ್, ನಮ್ಮ ಮಾಗಡಿ ತಾಲೂಕು ರಜಪೂತ ಸಂಘದ ವತಿಯಿಂದ ಈ ಪ್ರತಿಭಾ ಪುರಸ್ಕಾರ ಅಂತ ಮೊದಲನೇ ಸಾರಿ 23-24ನೇ ಸಾಲಿನ ಮೊದಲನೇ ಸಾರಿ ಇತಿಹಾಸದಲ್ಲಿ, ನಮ್ಮ ಮಾಗಡಿ ಇತಿಹಾಸದಲ್ಲಿ ಇವತ್ತವರೆಗೂ ಯಾವುದೂ ನಡೆದಿರಲಿಲ್ಲ. ನಮ್ಮ ಶ್ರೀಯುತ ಅಧ್ಯಕ್ಷರಾದ ಚಂದ್ರಭಾನು ಸಿಂಗ್ ಅವರ ಅಧ್ಯಕ್ಷತೆಯಿಂದ ಅವರವರ ಪ್ರೋತ್ಸಾಹದಿಂದ ಅವರ ವಿವಾಹ ಮಹೋತ್ಸವದಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜಿಸಿಕೊಂಡಿದ್ದು. ಅದೇ ರೀತಿ ಮಕ್ಕಳನ್ನ SSLC, PUC ಹಾಗೂ ಡಿಗ್ರಿ ಈ ಮೂರನಲ್ಲೂ ಡಿಸ್ಟಿಂಕ್ಷನ್ ಬಂದಿರತಕ್ಕಂಥ ರಜಪೂತ ಸಂಘದ ಮಕ್ಕಳಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಮಾಡ್ತಾ ಇದ್ದೀವಿ. ಈ ಎಲ್ಲ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಚಂದ್ರಭಾನು ಸಿಂಗ್ ಮತ್ತು ಮಾಗಡಿ ತಾಲೂಕು ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಸೇರಿ ಮಾಡಿಕೊಟ್ಟಿದ್ದಾರೆ. ಈ ನಮ್ಮ ರಾಣಾ ಪ್ರತಾಪ್ ಸಿಂಗ್ ಅವರ ಒಂದು ಮುಂದಿನ ಪೀಳಿಗೆ ತಿಳ್ಕೊಳ್ಬೇಕು, ಅವ್ರು ಹೇಗಿದ್ರು, ಹೇಗಾದರು, ನಾವು ಅವ್ರಿಗೆ ಹೇಗೆ ಪ್ರೋತ್ಸಾಹ ಕೊಡಬೇಕು, ಅವರ ಶೌರ್ಯ, ಅವರ ಒಂದು ಯುದ್ಧದ ಒಂದು ದಿಟ್ಟತನ ಮತ್ತು ಮುಸ್ಲಿಮರಿಗೆ ಮೊಘಲರಿಗೆ ಮೊದಲು ಅವರು ಯುದ್ಧ ಮಾಡಿದಂಥವರು ರಾಣಾ ಪ್ರತಾಪ್ ಸಿಂಗ್ ಅವರು. ಅವರ ಒಂದು ಚರಿತ್ರೆನ ನಾಳೆ ಮಕ್ಕಳಿಗೆಲ್ಲ ತಿಳಿಲಿ ಅಂದ್ಬಿಟ್ಟು ಈ ಒಂದು ಸಣ್ಣ ಪ್ರೋಗ್ರಾಮ್ನ ಇಟ್ಕೊಂಡು ಮುಂದುವರಿಸ್ತಾ ಇದ್ದೀವಿ. ಇದಕ್ಕೆಲ್ಲ ನಮ್ಮ ಅಧ್ಯಕ್ಷರಾದ ಚಂದ್ರಭಾನು ಸಿಂಗ್ ಅವರಿಂದ ಪ್ರೋತ್ಸಾಹ ಸಿಗ್ತಾ ಇದೆ. ಇದೇ ರೀತಿ ಪ್ರತಿ ವರ್ಷ ಮಕ್ಕಳದ ಪ್ರತಿಭಾ ಪುರಸ್ಕಾರ
ಸಂಗದೆಯ ಕಲಿಗಳಾದ ರಜಪೂತ ಸಮುದಾಯದವರು ಭಾರತೀಯ ಧರ್ಮ, ಚರಿತ್ರೆ, ಪಾರಂಪರಿಕ ಕಲೆಗಳನ್ನು ರಕ್ಷಿಸಿದಂತಹ ಮಹಾನ್ ಸಮುದಾಯದವರು ಮಕ್ಕಳಿಗೆ ತಮ್ಮ ಸಮುದಾಯದ ಶೌರ್ಯ, ಧೈರ್ಯ, ಕೆಚ್ಚೆದೆಯ ಕಥೆಗಳನ್ನು ಹೇಳುವ ಮೂಲಕ ದೇಶ ರಕ್ಷಣೆಯಲ್ಲಿ ತೊಡಗಿಸ್ತಕ್ಕಂಥ ಅವಕಾಶವನ್ನು ಮಕ್ಕಳಲ್ಲಿ ತುಂಬಬೇಕು ಅಂತೇಳಿ ಮಾಗಡಿ ತಾಲೂಕು ರಜಪೂತರ ಸಂಘದ ವತಿಯಿಂದ ಏರ್ಪಡಿಸಿರ್ತಕ್ಕಂಥ ಪ್ರತಿಭಾ ಪುರಸ್ಕಾರ ಸಮಾರಂಭ ನಡೆಸಿದಂಥ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ವಂದನೆ, ಅಭಿನಂದನೆಗಳು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.